ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವೀಗ ಬೆಂಗಳೂರಿಂದ ಮಸ್ಕಟ್ ಲ್ಯಾಂಡಿಂಗ್ ಆದ ನಂತರ ನಾವು ಮಸ್ಕಟ್ಟಿಂದ ಸಲಾಲ ಹೋಗೋವಂಥ ಒಂದು ಫ್ಲೈಟಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೂ ಅಗೇನ್ ನಮ್ಮದು ಸ್ಟ್ಯಾಂಪ್ ಹಾಗೆ ಚೆಕಿಂಗ್ ಎಲ್ಲ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾವೀಗ ವೆಯ್ಟಿಂಗ್ ಏರಿಯಾಗೆ ಬಂದು ಕಾಯ್ತಾ ಇದ್ದೀವಿ. ಹಾಗೆ ಇಲ್ಲಿ ನಮಗೆ ಈಗ ಫ್ಲೈಟ್ ಕೂಡ ಬಂದಿದೆ. ಹಾಗೆ ಅಲ್ಲಿ ಕ್ಲೀನಿಂಗ್ ಎಲ್ಲ ಆಗ್ತಾಯಿದೆ. ಹಾಗೆ ನಮ್ಮ ಲಗೇಜ್ನೆಲ್ಲ ಅಲ್ಲಿ ಹಾಕ್ತಾ ಇದ್ದಾರೆ, ಅದನ್ನೇ ನೋಡ್ತಾ ಇದ್ವಿ. ಇಲ್ಲಿ ನೋಡಿ ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಿದ್ದ, ಅವನಿಗೆ ತುಂಬ ಖುಷಿ ಆಗ್ತಾಯಿದೆ. ಫ್ಲೈಟ್ ಎಲ್ಲ ತುಂಬ ಹತ್ತಿರದಿಂದ ನೋಡ್ತಾ. ಹಾಗೆ ವೆಹಿಕಲ್ಸ್ ಎಲ್ಲ ತುಂಬ ಇತ್ತು. ಇಲ್ಲಿ ನೀವು ನೋಡ್ಬೋದು ಪೈಲಟ್ಸ್ ಎಲ್ಲ ಚೆಕ್-ಇನ್ ಎಲ್ಲ ಆಗಿ ಅವರು ಕೂಡ ಈಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಥರನೇ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡ್ರೆ ಅವ್ರು ಇಲ್ಲಿ ಬರಬೇಕು. ಆ ರೀತಿಯಲ್ಲಿ ಇಲ್ಲಿ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಹಾಗೆಯೇ ಸ್ಟಾಂಪಿಂಗು ಇಲ್ಲೇ ಕೂಡ ಆಗುತ್ತೆ ಮಸ್ಕಟ್ಟಲ್ಲಿ. ಈಗ ನಮಗೆ ಸಲಾದಲ್ಲಿ ಯಾವ ರೀತಿಯಾದ ಸ್ಟಾಂಪಿಂಗು ಹಾಗೆ ಚೆಕ್ಕಿಂಗ್ ಎಲ್ಲ ಇರಲ್ಲ. ಜಸ್ಟ್ ನಾವು ಲಗೇಜ್ನ ಕಲೆಕ್ಟ್ ಮಾಡಿ ಹಾಗೆ ಹೊರಡೋ ಅಂಥದ್ದು ಅಷ್ಟೇ ಆಗಿರುತ್ತೆ. ಇಲ್ಲಿ ನೋಡಿ ನನ್ನ ಮಗನಿಗೆ ಒಳ್ಳೆ ನಿದ್ದೆ ಕೂಡ ಆಗಿದೆ. ಫುಲ್ ಖುಷಿಯಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಇದೀಗ ನಾವಿರೋ ವೇಟಿಂಗ್ ಏರಿಯಾ ನೋಡಿ, ತುಂಬ ದೊಡ್ಡದಾಗಿದೆ ವೇಟಿಂಗ್ ಏರಿಯಾ. ಹಾಗೆ ಇಲ್ಲಿ ಈಗ ಅಲ್ಲಿ ಮೇಲಿಂದ ಬರ್ತಾ ಇದ್ದಾರಲ್ಲ, ಅಲ್ಲೇ ಮೇಲುಗಡೆ ನಮಗೆ ಎಗೇನ್ ಬೋರ್ಡಿಂಗ್ ಪಾಸು ಮತ್ತು ಪಾಸ್ಪೋರ್ಟ್ ಎಲ್ಲ ತೋರಿಸಿ ಬೋರ್ಡಿಂಗು ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ವೆಯ್ಟ್ ಮಾಡ್ತಾ ಕೂತ್ಕೊಂಡಿರೋದು. ಈಗ ನಾವೀಗ ಫ್ಲೈಟಲ್ಲಿ ಕೂತಿದ್ದೀವಿ. ನನ್ನ ಮಗನ ನೋಡಿ ಫುಲ್ ಬೇಜಾರಲ್ಲಿದ್ದಾನೆ ಅವನು. ಅವನಿಗೀಗ ಮಸ್ಕಟ್ಟಿಂದ ಸಲಾಲ ಫ್ಲೈಟ್ ಹತ್ತುವಾಗಲಂತೂ ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ. ಹಾಗೆಯೇ ನಾನು ಹೋಗಲಿಲ್ಲ ಊರಿಗೆ, ಅಜ್ಜ ಅಜ್ಜಿ ಮನೆಗೆ ಹಾಗೆ ದೊಡ್ಡಪ್ಪ ದೊಡ್ಡಮ್ಮ ಮನೆಗೆ ಅಂಥೇಳಿ ತುಂಬ ಬೇಜಾರು ಮಾಡಿಕೊಂಡು ಫೀಲ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ಇವನು ನೋಡಿ ಆ್ಯಸ್ ಯೂಶ್ವಲ್ ಅವನಿಗೆ ಬೆಲ್ಟ್ ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಗಲಾಟೆ ಮಾಡ್ತಾ ಇದ್ದಾನೆ, ತೆಗಿ ಅಂಥೇಳಿ ಅವನೇ ತಗೊಂಡೋಗೋಸ್ಕರ ನೋಡ್ತಾ ಇದ್ದಾನೆ. ನನ್ನ ಮಗ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ದು ನಾನು ನೋಡೇ ಇರಲಿಲ್ಲ. 2 years ಬ್ಯಾಕ್ ನಾವು ಇಂಡಿಯಾದಲ್ಲಿ 1 year ಇದ್ದಾಗ ಪ್ರೆಗ್ನೆನ್ಸಿ ಡೆಲಿವರಿಗೆ ಅಂತ ಹೇಳಿ, ಆವಾಗ ಈ ರೀತಿಯೇ ಅವ್ರ ಪಪ್ಪನ ಮಿಸ್ ಮಾಡ್ಕೊಂಡು ತುಂಬ ಬೇಜಾರು ಮಾಡ್ಕೊತಿದ್ದ. ಸೇಮ್ ಅದೇ ಫೀಲಿಂಗಲ್ಲೇ ಇದ್ದ ಈಗೂ ಕೂಡ. ತುಂಬ ಬೇಜಾರಾಗೋದು ಅವ್ನು ನೋಡಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಕಾಣ್ತಾ ಇದೆ ಅಲ್ಲ ಏರ್ಪೋರ್ಟು, ಹಾಗೆ ಇಲ್ಲೆಲ್ಲ ಕಾಣ್ತಾ ಇದ್ದೆ ಎಲ್ಲ ವಾಕ್ವೇ. ಇಲ್ಲಿನೇ ನಾವು ತುಂಬ ದೂರ ನಡ್ಕೊಂಬಂದು ಫ್ಲೈಟ್ನ ಹತ್ತುವಂಥದ್ದು. ಈ ಕಡೆಯಿಂದನೂ ಕನೆಕ್ಟಿವಿಟಿ ಇರುತ್ತೆ, ಹಾಗೆಯೇ ಈ ಕಡೆಯಿಂದನೂ ಕನೆಕ್ಟಿವಿಟಿ ಇರುತ್ತೆ. 2 ರೀತಿಯಲ್ಲೂ ಕನೆಕ್ಟಿವಿಟಿ ಇರುತ್ತೆ. ಫ್ಲೈಟ್ ಎಲ್ಲಿ ಬಂದು ಲ್ಯಾಂಡ್ ಆಗುತ್ತೋ ಅಲ್ಲಿ ನಾವು ಹೋಗಿ ಅಲ್ಲಿಂದ ಹತ್ತಬೇಕು. ನೋಡಿ ಎಲ್ಲ ಕಡೆ ಒಮಾನ್ ಏರ್ ಫ್ಲೈಟ್ಗಳೇ ಕಾಣ್ತಾ ಇದೆ. ಒಮಾನ್ ಅಂತ ಅಂದರೆ ಒಮಾನ್ ಏರ್ ಫ್ಲೈಟ್ಗಳೇ ಕಾಣೋ ಅಂಥದ್ದು. ಈಗ ನೀವು ಇಲ್ಲಿ ನೋಡ್ಬೋದು ರನ್ವೇನಲ್ಲಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಇದೆ. ಈಗ ರನ್ವೇನಲ್ಲಿ ಫ್ಲೈಟ್ ಹೋಗ್ತಾ ಇದೆ ಟೇಕ್ ಆಫ್ ಆಗಲಿಕ್ಕೋಸ್ಕರ. ನೈಟು 8 o'clock ಆಗಿತ್ತು ಆಲ್ರೆಡಿ. ನೀವೆಲ್ಲ ನೋಡ್ಬೋದು, ಇದೆಲ್ಲ ಸಿಗ್ನಲ್ ಲೈಟ್ಗಳು. ಇದೇ ರೀತಿಯಲ್ಲಿ ರನ್ವೇನಲ್ಲಿ ಲೈಟ್ಸ್ ಎಲ್ಲ ಕಾಣೋ ಅಂಥದ್ದು. ಈ ರೀತಿ ರನ್ವೇನಲ್ಲಿ ಸುಮಾರು ಟೈಮು ಹೋಗಿ ಆನಂತರ ಟೇಕ್ ಆಫ್ ಆಗುವಂಥದ್ದು ಫ್ಲೈಟು. ಈಗ ಟೇಕ್ ಆಫ್ ಆಗ್ತಾ ಇದೆ. ಯಾಕಂತ ಅಂದರೆ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ ಈಗ ಫ್ಲೈಟ್ ಒಳಗಡೆ. ನೀವು ನೋಡ್ಬೋದು ಎಲ್ಲ ಲೈಟ್ಸ್ಗಳು ಕೂಡ ಆಫ್ ಆಗಿದೆ. ಟೇಕ್ ಆಫು ಮತ್ತು ಲ್ಯಾಂಡಿಂಗ್ ಟೈಮಲ್ಲೆಲ್ಲ ಈ ರೀತಿಯೇ ಲೈಟ್ಸ್ ಆಫ್ ಆಗಿರುತ್ತೆ. ಹಾಗೆ ಓಡಾಡೋಂಗೆಲ್ಲ ಇರೋದಿಲ್ಲ. ಮತ್ತು ಈ ಥರ ವಿಂಡೋ ಇದೆಯಲ್ಲ, ಇದನ್ನ ಕ್ಲೋಸ್ ಮಾಡೋಂಗೆ ಇರೋದಿಲ್ಲ. ಇದೇ ರೀತಿ ಓಪನಲ್ಲೇ ಇರಬೇಕು. ನೀವೀಗ ನೋಡ್ತಾ ಇದ್ದೀರಾ ಮಸ್ಕಟ್ ನೈಟ್ ವ್ಯೂ ಈ ರೀತಿಲಿ ಕಾಣ್ತಾ ಇದೆ. ಮಸ್ಕಟ್ಟು ಫುಲ್ ಮಸ್ಕಟ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ನೈಟ್ ಟೈಮಲ್ಲಿ. ಹಾಗೆ ಎಲ್ಲ ದೇಶದಲ್ಲೂ ಅಷ್ಟೇ, ಎಲ್ಲಿಂದ ನಾವು ಟ್ರಾವೆಲ್ ಮಾಡ್ತಿರ್ತೀವೋ ಆ ಟೈಮಲ್ಲಿ ನೈಟ್ ವ್ಯೂ ತುಂಬ ಚೆನ್ನಾಗಿ ಕಾಣುವಂಥದ್ದು. ಯಾಕಂತ ಅಂದರೆ ಮೇಲಿಂದ ಎಲ್ಲ ಲೈಟ್ಸ್ಗಳು, ರೋಡ್ಗಳು, ಲೈಟ್ಸ್ಗಳು ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗೆ ಬಿಗ್ ಬಿಲ್ಡಿಂಗ್ ಎಲ್ಲ ಇರುತ್ತಲ್ಲ, ಅವೆಲ್ಲ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಮಸ್ಕಟ್ ಇದು ನೋಡಿ, ರೋಡ್ಗಳು ಈ ರೀತಿಯಲ್ಲಿ ಕಾಣುತ್ತೆ. ಇಲ್ಲಿ 3-4 ರೋಡ್ಗಳೆಲ್ಲ ಇರುತ್ತೆ. ಈ ಥರ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ರೋಡ್ಗಳು ಎಲ್ಲಿ ತನಕ ಹೋಗಿರುತ್ತೋ ಅಲ್ಲಿ ತನಕನೂ ಲೈಟ್ಸ್ಗಳಿರುತ್ತೆ. ಅದು ನೋಡೋದೇ ಖುಷಿ ಅಂತ ಅನಿಸುತ್ತೆ. ಈಗ ನೋಡಿ, ನೀವು ನೋಡ್ತಿರೋದೀಗ ಮಸ್ಕಟ್ದು ನೈಟ್ ವ್ಯೂ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲಿ ತನಕ ಲೈಟ್ಗಳಿದೆಯೋ ಅಲ್ಲಿ ತನಕ ಇದು ಊರು. ನೆಕ್ಸ್ಟ್ ಆ ಕಡೆ ಬರೋ ಅಂಥದ್ದು ಸಮುದ್ರದ ಹತ್ರ ಎಲ್ಲೂ ಲೈಟ್ಸ್ಗಳೆಲ್ಲ ನೀವು ನೋಡಲಿಕ್ಕೆ ಸಿಗಲ್ಲ. ನೋಡಿ, ಒಂಥರ ಪಾರ್ಟಿಷನ್ ಆಗಿ ನಾವು ನೋಡ್ಬೋದು. ಈ ಕಡೆ ಲೈಟ್ಸ್ ಇರೋ ತನಕ ಮಾತ್ರ ಊರು, ಆನಂತರ ಆ ಕಡೆ ಎಲ್ಲ ಇರೋದೆಲ್ಲ ಸಮುದ್ರ.
ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನನ್ನ ಇಬ್ಬರು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಅದು ನೋಡ್ಕೊಂಡು ಖುಷಿ ಪಡ್ತಾ ಇದ್ದರು. ಹಾಗೆ ಇವನು ನಿದ್ದೆ ಬರ್ತಿರ್ಲಿಲ್ಲ, ಆ ಕಡೆ ಈ ಕಡೆ ಓಡಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾ ಇದ್ದ. ಪಕ್ಕದಲ್ಲಿ ಒಬ್ಬರು ಇದ್ದರು, ಅವ್ರು ಸುಮ್ಮನೆ ತಮಾಷೆಗೆ ಹೆದರಿಸ್ತಾ ಇದ್ದರು. ಅವ್ರು ನೋಡ್ಕೊಂಡು ಹೆಂಗೆ ಹೆದರ್ಕೊಂಡು ನೋಡ್ತಾ ಇದ್ದಾನೆ ನೋಡಿ. ಇವನು ಆ ಕಡೆ ಈ ಕಡೆ ಓಡಾಡ್ತಿದ್ದ, ಡ್ಯಾನ್ಸ್ ಮಾಡ್ತಿದ್ದ. ಆ ನಂತರ ನಮಗೆ ಸ್ನ್ಯಾಕ್ಸ್ ಬಂತು. ಚಿಕನ್ ಸ್ಯಾಂಡ್ವಿಚ್ ತೊಗೊಂಡಿದ್ವಿ. ನನ್ನ ದೊಡ್ಡ ಮಗ ಅವ್ನು ತಿನ್ನಲಿಲ್ಲ, ಹಾಗೆ ಮಲ್ಕೊಂಡಿದ್ದ ಬೇಜಾರು ಮಾಡಿಕೊಂಡು. ಬಟ್ ಇವನು ಆ ಕಡೆ ಅವ್ರ ಪಪ್ಪನ ಹತ್ರ ಹೋಗಿ ಹೇಳ್ತಾ ಇದ್ದಾನೆ ಕಿವಿ ನೋವ್ತಿದೆ ಅಂಥೇಳಿ. ಟೇಕ್ ಆಫ್ ಆಗಿತ್ತಲ್ಲ, ಆವಾಗ ಕಿವಿ ನೋವು ಎಲ್ಲ ತುಂಬ ಬರುತ್ತೆ. ಮಕ್ಕಳಿಗಂತೂ ಇನ್ನೂ ಜಾಸ್ತಿನೇ ಇರುತ್ತೆ ನೋವೆಲ್ಲ, ತುಂಬ ಮಕ್ಕಳೆಲ್ಲ ಅಳ್ತಾ ಇರ್ತಾರೆ. ಅದಕ್ಕೆ ಅವ್ರನ್ನ ಹೋಗಿ ಹೇಳ್ತಾ ಇದ್ದಾನೆ ಅಲ್ಲಿ. ಇಲ್ಲಿ ನೋಡಿ ಫ್ಲೈಟ್ ಅಟೆಂಡೆನ್ಸ್ ಎಲ್ಲ ಓಡಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ. ಏನಾದರೂ ಬೇಕಾ ಅಂತ ಕೇಳ್ತಾ, ಅಲ್ಲೇ ಸ್ನ್ಯಾಕ್ಸ್ನೆಲ್ಲ ಕೊಡ್ತಾ ಅವ್ರನ್ನೇ ನೋಡ್ತಾ ಇದ್ದ. ನಮ್ಮ ಮನೆಯವ್ರು ಅದಕ್ಕೆ ಅವನಿಗೆ ತಮಾಷೆ ಮಾಡ್ತಿದ್ರು, ನೋಡಬಾರ್ದಪ್ಪ ಆ ರೀತಿಯಲ್ಲಿ ಅಂತ. ಅಲ್ಲಿ ಅವರು ಯಾರಿಗೇನು ಬೇಕು ನಾವೇನಾದರೂ ಅವ್ರನ್ನ ಕೇಳಿದರೆ ತಂದು ಎಲ್ಲ ಕೊಡ್ತಾರೆ. ಅಲ್ಲೊಂದು ಬಟನ್ ಇರುತ್ತೆ, ಬಟನ್ನ ಪ್ರೆಸ್ ಮಾಡಿಬಿಟ್ಟು ಅವ್ರನ್ನ ಕರೆಯೋ ಅಂಥದ್ದು, ಅವರೇ ಬರ್ತಾರೆ. ನಾವು ಯಾವ ಒಂದು ಸೀಟಲ್ಲಿ ಪ್ರೆಸ್ ಆಗಿದೆ ಬಟನ್, ಅಲ್ಲಿಗೆ ಬಂದು ಆಫ್ ಮಾಡಿ ಏನು ಬೇಕು ಅಂತ ಹೇಳಿ ಕೇಳ್ತಾರೆ. ಓಡಾಡ್ತಾ ಇರ್ತಾರಲ್ಲ ಅವರೆಲ್ಲ, ಅದನ್ನೇ ಅವ್ರನ್ನ ನೋಡ್ತಾ ಕೂತ್ಕೊಂಡಿದ್ದ ಇವನ ಕಾಲನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಗೆಜ್ಜೆ ಎಲ್ಲ ನಾವು ಇಲ್ಲಿ ತೆಗ್ದಿದ್ದೀವಿ. ಯಾಕಂತ ಅಂದರೆ ಚೆಕ್ಕಿಂಗಲ್ಲಿ ಏನೇ ಬೆಳ್ಳಿ ಐಟಮ್ಸ್ ಇದ್ದರೂ ನಮ್ಮನ್ನ ಎಂಟ್ರಿ ಆಗೋಕ್ಕೆ ಬಿಡೋದಿಲ್ಲ. ಅದು ಸೌಂಡ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಬೆಳ್ಳಿದು ಸರ, ಬಳೆ, ಹಾಗೆ ಚೈನು ಏನೇ ಒಂದಿದ್ರೂ ನಾವು ತೆಗಿಬೇಕಾಗತ್ತೆ. ತೆಗೆದು ನಾವು ಆ ನಂತರ ಅದನ್ನ ಹಾಕ್ಬಿಟ್ಟು ಬರಬೇಕು ಚೆಕ್ಕಿಂಗೆಲ್ಲ. ಇಲ್ಲ ಅಂತಂದರೆ ಅಲೋನೇ ಮಾಡೋದಿಲ್ಲ. ಇಲ್ಲಿ ನೋಡಿ ನನ್ನ ಮಗ ಅವ್ರ ಪಪ್ಪನ ಜೊತೆನೇ ಇದ್ದಾನೆ. ನಾವು ಸಲಲ ರೀಚ್ ಆಗೋ ತನಕನೂ ಅವ್ರ ಜೊತೆನೇ ಇದ್ದ. ಆ ನಂತರ ನಾನು ಸಲಲ ರೀಚ್ ಆದ ತಕ್ಷಣ ನನ್ನ ದೊಡ್ಡ ಮಗನೇ ಎಬ್ಬಿಸಿದೆ. ಅವನಿಗೆ ಎದ್ದು ನೋಡ್ತಾ ಇದ್ದಾನೆ ಎಲ್ಲ ಸಲಲ ರೀಚ್ ಆಗಿರೋದು, ಹಾಗೆ ವಿವೋ ಅದನ್ನೆಲ್ಲ. ಇಲ್ಲಿ ನಮಗೆ ಚೆಕ್ಕಿಂಗ್ ಎಲ್ಲ ಏನೂ ಇರೋದಿಲ್ಲ. ಜಸ್ಟ್ ನಾವು ನಮ್ಮ ಲಗೇಜ್ನೆಲ್ಲ ತಗೊಂಡು ಹಾಗೇ ಹೊರಡೋ ಅಂಥದ್ದು. ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ನನ್ನ ಹಸ್ಬೆಂಡ್ ಫ್ರೆಂಡ್ ಬರ್ತಾಯಿದ್ರು, ಅವರಿಗೆ ಕಾಲ್ ಮಾಡ್ತಾಯಿದ್ರು ನಮ್ಮ ಮನೆಯವರು. ಆನಂತರ ನಾವು ಫ್ಲೈಟ್ ಲ್ಯಾಂಡ್ ಆದ ತಕ್ಷಣ ಹೊರಗಡೆ ಬಂದು ಈ ರೀತಿ ನಮ್ಮ ಲಗೇಜ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಹೊರಗಡೆ ಬಂದಿದ್ದೀವಿ. ಅವರಿಗೋಸ್ಕರ ಕಾಯ್ತಾ ಇದ್ದೀವಿ. ಇದೇ ನೋಡಿ ಸಲಲ ಏರ್ಪೋರ್ಟು. ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಕ್ಲೀನಾಗಿದೆ. ಹಾಗೆ ಬಸ್ಗಳು ಅವೈಲೇಬಲ್ ಇರುತ್ತೆ ಇಲ್ಲಿಂದ. ಬಟ್ ನಾವು ಬಂದಿದ್ದು 10:30 ಆಗಿತ್ತು, ಅದಕ್ಕೋಸ್ಕರ ಬಸ್ ಸಿಗಲಿಲ್ಲ. ನಮ್ಮ ಮನೆಯವ್ರ ಫ್ರೆಂಡ್ ಬಂದು ನಮ್ಮನ್ನ ಪಿಕಪ್ ಮಾಡಿದ್ರು. ಆನಂತರ ಇದು ನೆಕ್ಸ್ಟ್ ಮಾರ್ನಿಂಗ್ ವ್ಯೂವು. ತುಂಬ ಕೆಲಸ ಇತ್ತು ರಾತ್ರಿ ಬಂದಮೇಲೆ, ಯಾವುದು ವೀಡಿಯೋಗಳನ್ನು ತೊಗೊಳ್ಲಿಕ್ಕೆ ಆಗಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೇ ಊಟ ಎಲ್ಲ ಮಾಡಿ ಮಲಗೋದೆ 12-12:30 ಆಗಿಬಿಡ್ತು. ಆನಂತರ ನಾನು ಮರುದಿನ ತಿಂಡಿ ಎಲ್ಲ ಮಾಡಿದ್ದೆ. ಹಾಗೆ ತಂದಿರೋ ಸ್ವೀಟ್ಸ್ನೆಲ್ಲ ತೊಗೊಂಡು ನನ್ನ ಮಗ ಈಗ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದಾನೆ ಕೊಟ್ಟು ಬರಲಿಕ್ಕೆ ಅಂಥೇಳಿ. ನಮ್ಮಮ್ಮ ಅಲ್ಲಿ ಭದ್ರಾವತಿಗೂ ಕೂಡ ಇದೆಲ್ಲ ಸ್ನ್ಯಾಕ್ಸ್ ತಂದಿದ್ರು, ಹಾಗೆಯೇ ಇಲ್ಲಿನೂ ಕೂಡ ಕಳಿಸಿದ್ರು. ಅದನ್ನೆಲ್ಲ ತಿಂತಾಯಿದ್ವಿ. ನೆಕ್ಸ್ಟು ಬ್ಯಾಗ್ಗಳೆಲ್ಲ ಇದೆ, ಓಪನ್ ಮಾಡಬೇಕು. ರಾತ್ರಿ ಎಲ್ಲ ಫುಲ್ಲು ಮನೆ ಕ್ಲೀನ್ ಮಾಡ್ಕೊಂಡಿದ್ದೇ ಆಗಿತ್ತು. ಆನಂತರ ಅನ್ಪ್ಯಾಕಿಂಗ್ ಎಲ್ಲ ಮಾಡಿ ಬ್ಯಾಗ್ನೆಲ್ಲ ಚೆನ್ನಾಗಿ ಈ ರೀತಿಲಿ ಒರೆಸಿ ಇಡ್ತಾಯಿದ್ದೀನಿ ವೆಟ್ ಟಿಶ್ಯೂನಲ್ಲಿ. ಯಾಕಂತ ಅಂದರೆ ಯಾವಾಗಲೂ ನಾನು ಬ್ಯಾಗ್ಗಳನ್ನು ವಾಶ್ ಮಾಡಿಯೇ ಇಡ್ತಿದ್ದೆ. ಬಟ್ ಇಲ್ಲಿ ಮಳೆಗಾಲ ಇರೋದರಿಂದ ಬ್ಯಾಗ್ಗಳು ಒಣಗೋದಿಲ್ಲ ಮತ್ತು ಸುಮ್ಮನೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಅದಕ್ಕೋಸ್ಕರ ವೆಟ್ ಟಿಶ್ಯೂನಲ್ಲಿ ಫುಲ್ ಎಲ್ಲ ಚೆನ್ನಾಗಿ ಒರೆಸಿ ಇಡ್ತಾಯಿದ್ದೀನಿ. ಈ ಬ್ಯಾಗು ಯಾರಾದರೂ ನ್ಯೂ ಮಾಮ್ಸ್ ಇದ್ದರೆ ಅಥವಾ ದೊಡ್ಡ ಬ್ಯಾಗು ಕ್ಯಾರಿ ಮಾಡಬೇಕು ಅಂತಿದ್ರೆ ಇದನ್ನು ತೊಗೊಬೋದು ನೋಡಿ. ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಸುಮಾರು ಐಟಮ್ಸ್ ಎಲ್ಲ ಇಡ್ಸತ್ತೆ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.